ಗುರುತಿಸಿದ ಸ್ಥಳಗಳನ್ನ ಅಗೆದು ನೋಡಬೇಕು ಅನ್ನುವಂಥ ವಿಚಾರ ಏನಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಅಗೆಯೋದಕ್ಕೆ ಎಸ್ಐಟಿಗೆ ನಿರ್ದೇಶನ ಕೊಡಿ ಅಂತ ಕೋರಿ ರಿಟ್ ಅರ್ಜಿಯನ್ನ ಕೋರ್ಟ್ನಲ್ಲಿ ಸಲ್ಲಿಸಲಾಗಿತ್ತು. ಯಾರು? ಈ ಸೌಜನ್ಯ ಮಾವ ಪುರಂದರಗೌಡ, ವಿಠಲಗೌಡನ ತಮ್ಮ ಪುರಂದರಗೌಡ ಹಾಗೂ ತುಕಾರಾಮ್ ಗೌಡ ಅನ್ನೋರು ಈ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಇದರ ವಿಚಾರಣೆ ಇವತ್ತು ನಡೆಯಲಿದೆ. ನೂರಾರು ಶವಗಳನ್ನ ದಫನ್ ಮಾಡಿದ ಸ್ಥಳ ಇದು. ಅದನ್ನ ಗುರುತಿಸಲಾಗಿದೆ. ಅದನ್ನ ಅಗೆಯೋದಕ್ಕೆ ಅನುಮತಿ ಕೊಡಿ ಅಂತ ಎಸ್ಐಟಿ ಅರ್ಜಿಯನ್ನ ಎಸ್ಐಟಿಗೆ ಅನುಮತಿ ಕೊಡಿ ಅಂತ ಇವರು ಪುರಂದರ ಗೌಡ ಮತ್ತು ತುಕಾರಾಮ್ ಗೌಡ ಅನ್ನೋರು ರಿಟ್ ಅರ್ಜಿಯನ್ನ ಹಾಕಿದ್ರು. ಇವತ್ತು ಹಾಗಾದ್ರೆ ಅದಕ್ಕೆ ಅನುಮತಿಯನ್ನ ಕೊಡುತ್ತಾ ಕೋರ್ಟು? ಯಾರು ಗುರುತಿಸಿದ್ದಾರೆ ಆ ನೂರಾರು ಶವಗಳನ್ನ ಹೂತಿರುವ ಸ್ಥಳವನ್ನ? ಯಾರು ಗುರುತಿಸಿದ್ದಾರೆ? ವಿಠಲ್ಗೌಡ ಪುರಂದರಗೌಡ ಗುರುತಿಸ್ತಾರ? ಅಲ್ಲಿ ಎಸ್ಐಟಿ ಅಗೆತ ಮಾಡತ್ತಾ? ಸೌಜನ್ಯ ಮಾವ ಪುರಂದರಗೌಡ ಸಲ್ಲಿಸಿರ್ತಕ್ಕಂಥ ಅರ್ಜಿ, ನೂರಾರು ಶವಗಳನ್ನ ಹೂತಿರುವ ಸ್ಥಳವನ್ನ ಗುರುತಿಸಲಾಗಿದೆ, ಅದನ್ನ ಅಗೆತ ಮಾಡಬೇಕು ಅಂತ ಎಸ್ಐಟಿಗೆ ನಿರ್ದೇಶನ ಕೊಡಿ ಅಂತ ಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ದಾರೆ. ಒಟ್ಟು ಗುರುತಿಸಿದ ಸ್ಥಳಗಳನ್ನ ಅಗೆದು ನೋಡಬೇಕು ಅನ್ನುವಂಥ ವಿಚಾರ ಏನಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಅಗೆಯೋದಕ್ಕೆ ಎಸ್ಐಟಿಗೆ ನಿರ್ದೇಶನ ಕೊಡಿ ಅಂತ ಕೋರಿ ರಿಟ್ ಅರ್ಜಿಯನ್ನ ಕೋರ್ಟ್ನಲ್ಲಿ ಸಲ್ಲಿಸಲಾಗಿತ್ತು. ಯಾರು? ಈ ಸೌಜನ್ಯ ಮಾವ ಪುರಂದರಗೌಡ, ವಿಠಲಗೌಡನ ತಮ್ಮ ಪುರಂದರಗೌಡ ಹಾಗೂ ತುಕಾರಾಮ್ ಗೌಡ ಅನ್ನೋರು ಈ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಇದರ ವಿಚಾರಣೆ ಇವತ್ತು ನಡೆಯಲಿದೆ. ನೂರಾರು ಶವಗಳನ್ನ ದಫನ್ ಮಾಡಿದ ಸ್ಥಳ ಇದು. ಅದನ್ನ ಗುರುತಿಸಲಾಗಿದೆ. ಅದನ್ನ ಅಗೆಯೋದಕ್ಕೆ ಅನುಮತಿ ಕೊಡಿ ಅಂತ ಎಸ್ಐಟಿ ಅರ್ಜಿಯನ್ನ ಎಸ್ಐಟಿಗೆ ಅನುಮತಿ ಕೊಡಿ ಅಂತ ಇವರು ಪುರಂದರ ಗೌಡ ಮತ್ತು ತುಕಾರಾಮ್ ಗೌಡ ಅನ್ನೋರು ರಿಟ್ ಅರ್ಜಿಯನ್ನ ಹಾಕಿದ್ರು. ಇವತ್ತು ಹಾಗಾದ್ರೆ ಅದಕ್ಕೆ ಅನುಮತಿಯನ್ನ ಕೊಡುತ್ತಾ ಕೋರ್ಟು? ಯಾರು ಗುರುತಿಸಿದ್ದಾರೆ ಆ ನೂರಾರು ಶವಗಳನ್ನ ಹೂತಿರುವ ಸ್ಥಳವನ್ನ? ಯಾರು ಗುರುತಿಸಿದ್ದಾರೆ? ವಿಠಲ್ಗೌಡ ಪುರಂದರಗೌಡ ಗುರುತಿಸ್ತಾರ? ಅಲ್ಲಿ ಎಸ್ಐಟಿ ಅಗೆತ ಮಾಡತ್ತಾ? ಸೌಜನ್ಯ ಮಾವ ಪುರಂದರಗೌಡ ಸಲ್ಲಿಸಿರ್ತಕ್ಕಂಥ ಅರ್ಜಿ, ನೂರಾರು ಶವಗಳನ್ನ ಹೂತಿರುವ ಸ್ಥಳವನ್ನ ಗುರುತಿಸಲಾಗಿದೆ, ಅದನ್ನ ಅಗೆತ ಮಾಡಬೇಕು ಅಂತ ಎಸ್ಐಟಿಗೆ ನಿರ್ದೇಶನ ಕೊಡಿ ಅಂತ ಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ದಾರೆ. ಒಟ್ಟು ಗುರುತಿಸಿದ ಸ್ಥಳಗಳನ್ನ ಅಗೆದು ನೋಡಬೇಕು ಅನ್ನುವಂಥ ವಿಚಾರ ಏನಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಅಗೆಯೋದಕ್ಕೆ ಎಸ್ಐಟಿಗೆ ನಿರ್ದೇಶನ ಕೊಡಿ ಅಂತ ಕೋರಿ ರಿಟ್ ಅರ್ಜಿಯನ್ನ ಕೋರ್ಟ್ನಲ್ಲಿ ಸಲ್ಲಿಸಲಾಗಿತ್ತು. ಯಾರು? ಈ ಸೌಜನ್ಯ ಮಾವ ಪುರಂದರಗೌಡ, ವಿಠಲಗೌಡನ ತಮ್ಮ ಪುರಂದರಗೌಡ ಹಾಗೂ ತುಕಾರಾಮ್ ಗೌಡ ಅನ್ನೋರು ಈ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಇದರ ವಿಚಾರಣೆ ಇವತ್ತು ನಡೆಯಲಿದೆ. ನೂರಾರು ಶವಗಳನ್ನ ದಫನ್ ಮಾಡಿದ ಸ್ಥಳ ಇದು. ಅದನ್ನ ಗುರುತಿಸಲಾಗಿದೆ. ಅದನ್ನ ಅಗೆಯೋದಕ್ಕೆ ಅನುಮತಿ ಕೊಡಿ ಅಂತ ಎಸ್ಐಟಿ ಅರ್ಜಿಯನ್ನ ಎಸ್ಐಟಿಗೆ ಅನುಮತಿ ಕೊಡಿ ಅಂತ ಇವರು ಪುರಂದರ ಗೌಡ ಮತ್ತು ತುಕಾರಾಮ್ ಗೌಡ ಅನ್ನೋರು ರಿಟ್ ಅರ್ಜಿಯನ್ನ ಹಾಕಿದ್ರು. ಇವತ್ತು ಹಾಗಾದ್ರೆ ಅದಕ್ಕೆ ಅನುಮತಿಯನ್ನ ಕೊಡುತ್ತಾ ಕೋರ್ಟು? ಯಾರು ಗುರುತಿಸಿದ್ದಾರೆ ಆ ನೂರಾರು ಶವಗಳನ್ನ ಹೂತಿರುವ ಸ್ಥಳವನ್ನ? ಯಾರು ಗುರುತಿಸಿದ್ದಾರೆ? ವಿಠಲ್ಗೌಡ ಪುರಂದರಗೌಡ ಗುರುತಿಸ್ತಾರ? ಅಲ್ಲಿ ಎಸ್ಐಟಿ ಅಗೆತ ಮಾಡತ್ತಾ? ಸೌಜನ್ಯ ಮಾವ ಪುರಂದರಗೌಡ ಸಲ್ಲಿಸಿರ್ತಕ್ಕಂಥ ಅರ್ಜಿ, ನೂರಾರು ಶವಗಳನ್ನ ಹೂತಿರುವ ಸ್ಥಳವನ್ನ ಗುರುತಿಸಲಾಗಿದೆ, ಅದನ್ನ ಅಗೆತ ಮಾಡಬೇಕು ಅಂತ ಎಸ್ಐಟಿಗೆ ನಿರ್ದೇಶನ ಕೊಡಿ ಅಂತ ಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ದಾರೆ. ಒಟ್ಟು ಗುರುತಿಸಿದ ಸ್ಥಳಗಳನ್ನ ಅಗೆದು ನೋಡಬೇಕು ಅನ್ನುವಂಥ ವಿಚಾರ ಏನಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಅಗೆಯೋದಕ್ಕೆ ಎಸ್ಐಟಿಗೆ ನಿರ್ದೇಶನ ಕೊಡಿ ಅಂತ ಕೋರಿ ರಿಟ್ ಅರ್ಜಿಯನ್ನ ಕೋರ್ಟ್ನಲ್ಲಿ ಸಲ್ಲಿಸಲಾಗಿತ್ತು. ಯಾರು? ಈ ಸೌಜನ್ಯ ಮಾವ ಪುರಂದರಗೌಡ, ವಿಠಲಗೌಡನ ತಮ್ಮ ಪುರಂದರಗೌಡ ಹಾಗೂ ತುಕಾರಾಮ್ ಗೌಡ ಅನ್ನೋರು ಈ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಇದರ ವಿಚಾರಣೆ ಇವತ್ತು ನಡೆಯಲಿದೆ. ನೂರಾರು ಶವಗಳನ್ನ ದಫನ್ ಮಾಡಿದ ಸ್ಥಳ ಇದು. ಅದನ್ನ ಗುರುತಿಸಲಾಗಿದೆ. ಅದನ್ನ ಅಗೆಯೋದಕ್ಕೆ ಅನುಮತಿ ಕೊಡಿ ಅಂತ ಎಸ್ಐಟಿ ಅರ್ಜಿಯನ್ನ ಎಸ್ಐಟಿಗೆ ಅನುಮತಿ ಕೊಡಿ ಅಂತ ಇವರು ಪುರಂದರ ಗೌಡ ಮತ್ತು ತುಕಾರಾಮ್ ಗೌಡ ಅನ್ನೋರು ರಿಟ್ ಅರ್ಜಿಯನ್ನ ಹಾಕಿದ್ರು. ಇವತ್ತು ಹಾಗಾದ್ರೆ ಅದಕ್ಕೆ ಅನುಮತಿಯನ್ನ ಕೊಡುತ್ತಾ ಕೋರ್ಟು? ಯಾರು ಗುರುತಿಸಿದ್ದಾರೆ ಆ ನೂರಾರು ಶವಗಳನ್ನ ಹೂತಿರುವ ಸ್ಥಳವನ್ನ? ಯಾರು ಗುರುತಿಸಿದ್ದಾರೆ? ವಿಠಲ್ಗೌಡ ಪುರಂದರಗೌಡ ಗುರುತಿಸ್ತಾರ? ಅಲ್ಲಿ ಎಸ್ಐಟಿ ಅಗೆತ ಮಾಡತ್ತಾ?
ಸೌಜನ್ಯ ಮಾವ ಪುರಂದರ ಗೌಡ ಸಲ್ಲಿಸಿರ್ತಕ್ಕಂಥ ಅರ್ಜಿ ನೂರಾರು ಶವಗಳನ್ನ ಹೂತಿರುವ ಸ್ಥಳವನ್ನ ಗುರುತಿಸಲಾಗಿದೆ, ಅದನ್ನ ಅಗಿಯತ ಮಾಡಬೇಕು ಅಂತ ಎಸ್ಐಟಿಗೆ ನಿರ್ದೇಶನ ಕೊಡಿ ಅಂತ ಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ದಾರೆ. ಒಟ್ಟು ಉಳಿಸಿದ ಸ್ಥಳಗಳನ್ನ ಅಗೆದು ನೋಡಬೇಕು ಅನ್ನುವಂಥ ವಿಚಾರ ಏನಿತ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಅಗೆಯೋದಕ್ಕೆ ಎಸ್ಐಟಿಗೆ ನಿರ್ದೇಶನ ಕೊಡಿ ಅಂತ ಕೋರಿ ರಿಟ್ ಅರ್ಜಿಯನ್ನ ಕೋರ್ಟ್ನಲ್ಲಿ ಸಲ್ಲಿಸಲಾಗಿತ್ತು. ಯಾರು? ಈ ಸೌಜನ್ಯ ಮಾವ ಪುರಂದರ ಗೌಡ, ವಿಠಲಗೌಡನ ತಮ್ಮ ಪುರಂದರ ಗೌಡ ಹಾಗೂ ತುಕಾರಾಮ್ ಗೌಡ ಅನ್ನೋರು ಈ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಇದರ ವಿಚಾರಣೆ ಇವತ್ತು ನಡೆಯಲಿದೆ. ನೂರಾರು ಶವಗಳನ್ನ ದಫನ್ ಮಾಡಿದ ಸ್ಥಳ ಇದು, ಅದನ್ನ ಗುರುತಿಸಲಾಗಿದೆ, ಅದನ್ನ ಅಗೆಯೋದಕ್ಕೆ ಅನುಮತಿ ಕೊಡಿ ಅಂತ ಎಸ್ಐಟಿ ಅರ್ಜಿಯನ್ನ ಎಸ್ಐಟಿಗೆ ಅನುಮತಿ ಕೊಡಿ ಅಂತ ಇವರು ಪುರಂದರ ಗೌಡ ಮತ್ತು ತುಕಾರಾಮ್ ಗೌಡ ಅನ್ನೋರು ರಿಟ್ ಅರ್ಜಿಯನ್ನ ಹಾಕಿದ್ರು. ಇವತ್ತು ಹಾಗಾದ್ರೆ ಅದಕ್ಕೆ ಅನುಮತಿಯನ್ನ ಕೊಡುತ್ತಾ ಕೋರ್ಟು? ಯಾರು ಗುರುತಿಸಿದ್ದಾರೆ ಆ ನೂರಾರು ಶವಗಳನ್ನ ಹೂತಿರುವ ಸ್ಥಳವನ್ನ? ಯಾರು ಗುರುತಿಸಿದ್ದಾರೆ? ವಿಠಲ್ ಗೌಡ ಪುರಂದರ ಗೌಡ ಗುರುತಿಸ್ತಾರಾ? ಅಲ್ಲಿ ಎಸ್ಐಟಿ ಅಗೆತ ಮಾಡತ್ತಾ? ಸೌಜನ್ಯ ಮಾವ ಪುರಂದರ ಗೌಡ ಸಲ್ಲಿಸಿರ್ತಕ್ಕಂಥ ಅರ್ಜಿ ನೂರಾರು ಶವಗಳನ್ನ ಹೂತಿರುವ ಸ್ಥಳವನ್ನ ಗುರುತಿಸಲಾಗಿದೆ, ಅದನ್ನ ಅಗಿಯತ ಮಾಡಬೇಕು ಅಂತ ಎಸ್ಐಟಿಗೆ ನಿರ್ದೇಶನ ಕೊಡಿ ಅಂತ ಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ದಾರೆ. ಒಟ್ಟು ಉಳಿಸಿದ ಸ್ಥಳಗಳನ್ನ ಅಗೆದು ನೋಡಬೇಕು ಅನ್ನುವಂಥ ವಿಚಾರ ಏನಿತ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಅಗೆಯೋದಕ್ಕೆ ಎಸ್ಐಟಿಗೆ ನಿರ್ದೇಶನ ಕೊಡಿ ಅಂತ ಕೋರಿ ರಿಟ್ ಅರ್ಜಿಯನ್ನ ಕೋರ್ಟ್ನಲ್ಲಿ ಸಲ್ಲಿಸಲಾಗಿತ್ತು. ಯಾರು? ಈ ಸೌಜನ್ಯ ಮಾವ ಪುರಂದರ ಗೌಡ, ವಿಠಲಗೌಡನ ತಮ್ಮ ಪುರಂದರ ಗೌಡ ಹಾಗೂ ತುಕಾರಾಮ್ ಗೌಡ ಅನ್ನೋರು ಈ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಇದರ ವಿಚಾರಣೆ ಇವತ್ತು ನಡೆಯಲಿದೆ. ನೂರಾರು ಶವಗಳನ್ನ ದಫನ್ ಮಾಡಿದ ಸ್ಥಳ ಇದು, ಅದನ್ನ ಗುರುತಿಸಲಾಗಿದೆ, ಅದನ್ನ ಅಗೆಯೋದಕ್ಕೆ ಅನುಮತಿ ಕೊಡಿ ಅಂತ ಎಸ್ಐಟಿ ಅರ್ಜಿಯನ್ನ ಎಸ್ಐಟಿಗೆ ಅನುಮತಿ ಕೊಡಿ ಅಂತ ಇವರು ಪುರಂದರ ಗೌಡ ಮತ್ತು ತುಕಾರಾಮ್ ಗೌಡ ಅನ್ನೋರು ರಿಟ್ ಅರ್ಜಿಯನ್ನ ಹಾಕಿದ್ರು. ಇವತ್ತು ಹಾಗಾದ್ರೆ ಅದಕ್ಕೆ ಅನುಮತಿಯನ್ನ ಕೊಡುತ್ತಾ ಕೋರ್ಟು? ಯಾರು ಗುರುತಿಸಿದ್ದಾರೆ ಆ ನೂರಾರು ಶವಗಳನ್ನ ಹೂತಿರುವ ಸ್ಥಳವನ್ನ? ಯಾರು ಗುರುತಿಸಿದ್ದಾರೆ? ವಿಠಲ್ ಗೌಡ ಪುರಂದರ ಗೌಡ ಗುರುತಿಸ್ತಾರಾ? ಅಲ್ಲಿ ಎಸ್ಐಟಿ ಅಗೆತ ಮಾಡತ್ತಾ? ಸೌಜನ್ಯ ಮಾವ ಪುರಂದರ ಗೌಡ ಸಲ್ಲಿಸಿರ್ತಕ್ಕಂಥ ಅರ್ಜಿ ನೂರಾರು ಶವಗಳನ್ನ ಹೂತಿರುವ ಸ್ಥಳವನ್ನ ಗುರುತಿಸಲಾಗಿದೆ, ಅದನ್ನ ಅಗಿಯತ ಮಾಡಬೇಕು ಅಂತ ಎಸ್ಐಟಿಗೆ ನಿರ್ದೇಶನ ಕೊಡಿ ಅಂತ ಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ದಾರೆ. ಒಟ್ಟು ಉಳಿಸಿದ ಸ್ಥಳಗಳನ್ನ ಅಗೆದು ನೋಡಬೇಕು ಅನ್ನುವಂಥ ವಿಚಾರ ಏನಿತ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಅಗೆಯೋದಕ್ಕೆ ಎಸ್ಐಟಿಗೆ ನಿರ್ದೇಶನ ಕೊಡಿ ಅಂತ ಕೋರಿ ರಿಟ್ ಅರ್ಜಿಯನ್ನ ಕೋರ್ಟ್ನಲ್ಲಿ ಸಲ್ಲಿಸಲಾಗಿತ್ತು. ಯಾರು? ಈ ಸೌಜನ್ಯ ಮಾವ ಪುರಂದರ ಗೌಡ, ವಿಠಲಗೌಡನ ತಮ್ಮ ಪುರಂದರ ಗೌಡ ಹಾಗೂ ತುಕಾರಾಮ್ ಗೌಡ ಅನ್ನೋರು ಈ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಇದರ ವಿಚಾರಣೆ ಇವತ್ತು ನಡೆಯಲಿದೆ. ನೂರಾರು ಶವಗಳನ್ನ ದಫನ್ ಮಾಡಿದ ಸ್ಥಳ ಇದು, ಅದನ್ನ ಗುರುತಿಸಲಾಗಿದೆ, ಅದನ್ನ ಅಗೆಯೋದಕ್ಕೆ ಅನುಮತಿ ಕೊಡಿ ಅಂತ ಎಸ್ಐಟಿ ಅರ್ಜಿಯನ್ನ ಎಸ್ಐಟಿಗೆ ಅನುಮತಿ ಕೊಡಿ ಅಂತ ಇವರು ಪುರಂದರ ಗೌಡ ಮತ್ತು ತುಕಾರಾಮ್ ಗೌಡ ಅನ್ನೋರು ರಿಟ್ ಅರ್ಜಿಯನ್ನ ಹಾಕಿದ್ರು. ಇವತ್ತು ಹಾಗಾದ್ರೆ ಅದಕ್ಕೆ ಅನುಮತಿಯನ್ನ ಕೊಡುತ್ತಾ ಕೋರ್ಟು? ಯಾರು ಗುರುತಿಸಿದ್ದಾರೆ ಆ ನೂರಾರು ಶವಗಳನ್ನ ಹೂತಿರುವ ಸ್ಥಳವನ್ನ? ಯಾರು ಗುರುತಿಸಿದ್ದಾರೆ? ವಿಠಲ್ ಗೌಡ ಪುರಂದರ ಗೌಡ ಗುರುತಿಸ್ತಾರಾ? ಅಲ್ಲಿ ಎಸ್ಐಟಿ ಅಗೆತ ಮಾಡತ್ತಾ? ಸೌಜನ್ಯ ಮಾವ ಪುರಂದರ ಗೌಡ ಸಲ್ಲಿಸಿರ್ತಕ್ಕಂಥ ಅರ್ಜಿ ನೂರಾರು ಶವಗಳನ್ನ ಹೂತಿರುವ ಸ್ಥಳವನ್ನ ಗುರುತಿಸಲಾಗಿದೆ, ಅದನ್ನ ಅಗಿಯತ ಮಾಡಬೇಕು ಅಂತ ಎಸ್ಐಟಿಗೆ ನಿರ್ದೇಶನ ಕೊಡಿ ಅಂತ ಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ದಾರೆ. ಒಟ್ಟು